ಮಹಾಮಳೆ ಬೆಂಗಳೂರಿಗೆ ಕೊಟ್ಟಿದ್ದು ಕಣ್ಣೀರ ಕಥೆಗಳನ್ನ. ನಗರದ ನೆರೆಪೀಡಿತ ಪ್ರದೇಶಗಳು ಚೇತರಿಸಿಕೊಳ್ಳೋಕೆ ಕಣ್ಣೀರಿಡ್ತಾ ಇದೆ. ಸಾಯಿ ಲೇಔಟ್ ನಂದಗೋಕುಲ ಬಡಾವಣೆಯಾಯಿತು. ಈಗ ವಿಲ್ಸನ್ ಗಾರ್ಡನ್ನ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ನಿವಾಸಿಗಳ ಸರದಿ. ನೆರೆ ಅವಾಂತರ, ನಿವಾಸಿಗಳ ಗೋಳಾಟ, ಮಳೆ ನಿಂತರೂ ನಿಲ್ಲದ ಜನರ ಪರದಾಟ. ರಾಜಧಾನಿ ಬೆಂಗಳೂರಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆ ಸಾಲು ಸಾಲು ಅವಾಂತರ ಸೃಷ್ಟಿಸಿ ಹೋಗಿದೆ. ಮಳೆ ನಿಂತರೂ ಸಿಟಿ ಮಂದಿಯ ಗೋಳು ಮಾತ್ರ ಹೇಳತೀರದಾಗಿದೆ. ನೆರೆಪೀಡಿತ ಪ್ರದೇಶಗಳು ಒಂದೊಂದು ಕಣ್ಣೀರ ಕಥೆಗಳನ್ನು ತೆರೆದಿಡ್ತಿವೆ. ವಿಲ್ಸನ್ ಗಾರ್ಡನ್ ಬಳಿಯ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ನಿವಾಸಿಗಳು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೆರೆ ತಗ್ಗಿದ್ರೂ ಅದರಿಂದಾದ ಬಾಧೆಯಿಂದ ಹೊರಬರಲಾಗದೆ ಒದ್ದಾಡ್ತಿದ್ದಾರೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಮನೆಯಲ್ಲಿನ ವಸ್ತುಗಳು ನೀರು ಪಾಲಾಗಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕಾಟ್ ಎಲ್ಲವೂ ಹಾಳಾಗಿವೆ. ಕೆಸರುಮಯವಾಸ ಮನೆಯನ್ನ ಕ್ಲೀನ್ ಮಾಡಿ ನಿವಾಸಿಗಳು ಕಂಗಾಲಾಗಿದ್ದಾರೆ. ವಾತಾವರಣ ಫುಲ್ ಇದು ಅಡ್ಗೆಟ್ಟೋಗಿದೆ ಸರ್. ಕ್ವಾರ್ಟರ್ಸ್ ಅಂತ ನಿಜವಾಗ್ಲು ಮಳೆ ಮನೆ ನೀರೆಲ್ಲ ತುಂಬ್ಕೊಬಿಟ್ಟು ಮನೆ ಸಾಮಾನುಗಳು ಕೆಲವು ಜನಗಳದು ಪಾಪ ಎಸತ್ತಿಸಿ ನಾವು ಫಸ್ಟ್ ಫ್ಲೋರ್ ಇದ್ದೀವಿ, ಬಟ್ ಅದು ಹೇಳಕ್ಕಾಗಲ್ಲ. ಅದು ಸುಮಾರು ಜನ ಸರ್ ಆ ಕಡೆ ಬ್ಲಾಕಿಂದ CC ಕ್ಯಾಮ್ರಾ ಇದೆಯಲ್ಲ, ಆ ಕಡೆ ಬ್ಲಾಕಿಂದ ಫುಲ್ ಖಾಲಿ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಬಂದ್ಬಿಟ್ಟು ನಾನು ಬಂದು 15 ವರ್ಷ ಆಯಿತು. 15 ವರ್ಷದಿಂದನೂ ಕಾಮಗಾರಿಕೆ ಆವಾಗ ನಡೀತಾನೆ ಇದೆ, ಆದರೆ ಯಾವುದೇ ರೀತಿಯಾದಂಥ ಸರಿಯಾದ ಕಾಮಗಾರಿಕೆ ನಡೆದಿಲ್ಲ. ಮಹಾಮಳೆಗೆ ಜಲಾವೃತಗೊಂಡಿದ್ದ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ನಿವಾಸಿಗಳು ಆತಂಕದಲ್ಲಿ ಬದುಕ್ತಿದ್ದಾರೆ. ಮತ್ತೆ ಮಳೆ ಬಂದು ನೆರೆ ಆಗಬಹುದು ಅಂತ ಮನೆ ಖಾಲಿ ಮಾಡಿ ಬೇರೆಡೆ ಶಿಫ್ಟ್ ಆಗ್ತಿದ್ದಾರೆ. ಈಗಾಗಲೇ 15ಕ್ಕೂ ಅಧಿಕ ಮನೆಗಳು ಖಾಲಿ ಮಾಡಲಾಗಿದೆ. ತುಂಬಾ ಫುಲ್ಲು ನೀರೆಲ್ಲ ತುಂಬಿಕೊಂಡು ಮನೆಯಲ್ಲೆಲ್ಲ ಫ್ರಿಜ್ಜು, ಟಿವಿ ಎಲ್ಲ ಹಾಳಾಗೋಯ್ತು. ಮತ್ತೆ ಮೋರಿಗಳೆಲ್ಲ ಸರಿ ಕ್ಲೀನಾಗಿ ನೀಟಾಗಿ ಮಾಡೇ ಇಲ್ಲ. ನೋಡಿದ್ರೆ ಬರ್ತಾರೆ ಆಲ್ಟ್ರೇಷನ್ ಅದು ಇದು ಅಂತ ಮಾಡ್ತಾರೆ, ಆದ್ರೆ ಏನು ಪ್ರಯೋಜನ ಇಲ್ಲ ಸರ್. ಇಲ್ಲಿ ತುಂಬಾ 7 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ. ನಾವು ಯಾರಿಗೂ ಹೇಳಕ್ಕಾಗಲ್ಲ, ಫುಲ್ ಲೆಟರ್ ಎಲ್ಲ ಹಾಕಿ ಆಯ್ತು. ಇಲ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ವ್ಯವಸ್ಥೆ ಎಲ್ಲ ಚಿಕ್ಕ ಮಕ್ಳೆಲ್ಲ ತಗೊಂಡು ಎಲ್ಲ ಬಂದ್ಬಿಟ್ಟಿದ್ದಾರೆ. ಕೆಳಗೆ ಇರೋರೆಲ್ಲ ಪಾಪ, ನಾವು ಫಸ್ಟ್ ಫ್ಲೋರ್ ಅಲ್ಲಿ ನಮ್ಗೇನು ತೊಂದರೆ ಆಗ್ತಾ ಇಲ್ಲ. ಪಾಪ ಕೆಳಗೆ ಇರೋರೆಲ್ಲ ಎಳೆ ಮಕ್ಳು ಇಟ್ಕೊಂಡಿರೋ ಕೆಳಗೆ ಕಡೆ ಎಲ್ಲ ಪಾಪ ಖಾಲಿ ಮಾಡ್ತಾ ಇದಾರೆ. ಯಾಕಂದ್ರೆ ಮೇಲೆ ಯಾವ್ದು ಇಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ. ಕೆಳಗೆ ಮನೆಯವರು ಯಾರು ಇಲ್ಲ. ಏನಂದ್ರೆ ರೋಡ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ಒಟ್ಟು ನೀಟ್ನೆಸ್ ಇಲ್ಲ. ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿ ನುಗ್ಗಿದ ಮಳೆ ನೀರು ಮಕ್ಕಳ ಶಿಕ್ಷಣಕ್ಕೂ ಕೊಳ್ಳಿ ಇಟ್ಟಿದೆ. ಪ್ರವಾಹದಲ್ಲಿ ಮಕ್ಕಳ ಶಾಲೆ ಬ್ಯಾಗ್, ಪುಸ್ತಕ, ಬಟ್ಟೆ ಬರೆ ನೀರು ಪಾಲಾಗಿದೆ. ಹೀಗಾಗಿ ಶಾಲೆಗೆ ಹೋಗದೆ ಮನೆಯಲ್ಲೇ ಇರುವಂತಾಗಿದೆ. ಇನ್ನು ಹೊಸದಾಗಿ ಪುಸ್ತಕ, ಬ್ಯಾಗ್ ಖರೀದಿ ಮಾಡಿ ಶಾಲೆಗೆ ಕಳುಹಿಸಬೇಕು ಅಂತಿದ್ದಾರೆ ಪೋಷಕರು. ಮತ್ತೆ ಎಲ್ಲ ಹಾಳಾಯ್ತು. ಮಕ್ಳಿಗೆ ಬಟ್ಟೆಗಳಿಲ್ಲ ಹಾಕಿ ಕಳ್ಸಕ್ಕೆ, ಎಲ್ಲ ನೆಂದೆಲ್ಲ ಅಧ್ವಾನ ಆಯ್ತು. ಎಲ್ಲ ಬಿಸಾಕಿದೀವಿ. ಇವಾಗೆಲ್ಲ ಹೊಂಚ್ಕೊಬೇಕು. ಈ ಬಿಟ್ರೆ ಇನ್ನೆಲ್ಲೂ ಹೋಗಕ್ಕ ಇಲ್ಲ ಸರ್. ಎಲ್ಲಿ ಕಳಿಸ್ತೀರ? ಬಟ್ಗಳು ಇಲ್ವಲ್ಲ, ಎಲ್ಲ ಕೊಚ್ಕೊಂಡು ಹೋದ್ವಲ್ಲ ಕೆಗಡೆ ಮನೆ. ಎಲ್ಲಿಂದ ಸರ್? ಬಟ್ಟೆಗಳಿಗೆಲ್ಲ ಹೊಂಚ್ಕೊಬೇಕಲ್ಲ, ದುಡ್ಡು ಬೇಕಲ್ಲ. ದುಡ್ಡು ಎಲ್ಲಿಂದ ತರೋದು? ಮಳೆ ಗಾಳಿಗೆ ನಗರದಲ್ಲಿ ನಿರಂತರವಾಗಿ ಮರಗಳು ಧರೆಗುರುಳುತ್ತಲೇ ಇವೆ. ಯಲಹಂಕದಲ್ಲಿ ನೋಡ್ತಾ ಇದ್ದಂತೆ ಮರ ಉರುಳಿದ್ದು ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಒಟ್ಟಾರೆ ಬೆಂಗಳೂರು ಮಳೆ ಬಡವರ ಪ್ರಾಣ ಹಿಂಡ್ತಿದೆ. ಕನಸಿನ ಮನೆಗೆ ನುಗ್ಗಿ ಬದುಕು ಬುಡಮೇಲು ಮಾಡ್ತಿದೆ. ಈ ವಿಲ್ಸನ್ ಗಾರ್ಡನ್ನ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನ ನಿವಾಸಿಗಳು ಹೊರಬರೋದಕ್ಕೆ ಪರದಾಡ್ತಾ ಇರುವಂತದ್ದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಮಳೆಗಾಲದಲ್ಲಿ ತೇಲುವ ಬೆಂಗಳೂರಿಗೆ ರಾಜಕಾಲುವೆ ನಿರ್ವಹಣೆ ಆಗದೆ ಇರೋದು ಮುಖ್ಯ ಕಾರಣವಾಗಿದೆ. ಹೀಗಾಗಿ ಬಿಬಿಎಂಪಿ ರಾಜಕಾಲುವೆ ನಿರ್ವಹಣೆಗೆ ಮುಂದಾಗಿದೆ. ಅದಕ್ಕಾಗಿ ವಿಶ್ವ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿದೆ. ರಾಜಕಾಲುವೆ ನಿರ್ವಹಣೆಗೆ ಕೋಟಿ ಕೋಟಿ ಸಾಲ. ಆದ್ರೂ ನಿಲ್ಲುತ್ತಿಲ್ಲ ಬೆಂಗಳೂರಲ್ಲಿ ಪ್ರವಾಹ ಹಾವಳಿ. ಪ್ರತಿ ಮಳೆಗೂ ಸಿಲಿಕಾನ್ ಸಿಟಿ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗ್ತಿದೆ. ಈ ಬಾರಿಯೂ ಪ್ರವಾಹದ ಅಬ್ಬರಕ್ಕೆ ಸಿಟಿ ಮಂದಿ ನಲುಗಿ ಹೋಗಿದ್ದಾರೆ. ನೆರೆ ಹಾವಳಿ ತಪ್ಪಿಸಲು ವಿಶ್ವ ಬ್ಯಾಂಕ್ನಿಂದ ಬಿಬಿಎಂಪಿ ಕೋಟಿ ಕೋಟಿ ಸಾಲ ಪಡೆದುಕೊಂಡಿದೆ. ರಾಜಕಾಲುವೆ ನಿರ್ವಹಣೆಗೆ ಅಂತ ಪ್ರತಿ ವರ್ಷ ಕೋಟಿ ಕೋಟಿ ಹಣ ಸುರಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹೂಳೆತ್ತದ ಕೆಲಸ ಮಾತ್ರ. ಅದು ವರ್ಲ್ಡ್ ಬ್ಯಾಂಕ್ 1600 crore ಪ್ರಾಜೆಕ್ಟ್ ಇದೆ. ಅದು ಇಟ್ ಈಸ್ ಆಲ್ಮೋಸ್ಟ್ ಇನ್ ದ ಫೈನಲ್ ಸ್ಟೇಜಸ್. ಟೆಂಡರ್ಸ್ ಅಂಡ್ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಅಲ್ಲಿ ನಡೀತಾ ಇದೆ. ಅದು ಆಗಿದ ತಕ್ಷಣ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಕೆಲವು ಜಾಗದಲ್ಲಿ ಇಟ್ ಹ್ಯಾಸ್ ಟು ಬಿ ರಿಮಾಡೆಲಿಂಗ್, ಕೆಲವು ಜಾಗದಲ್ಲಿ ಡೀಪನಿಂಗ್ ಇರ್ಬೋದು,
ಕನ್ಸ್ಟ್ರಕ್ಷನ್ ಆಫ್ ರಿಟರ್ನಿಂಗ್ ವಾಲ್ಸ್ ಇರ್ಬೋದು, ಅದೆಲ್ಲ ಫೈನಲೈಸ್ ಮಾಡ್ತಾ ಇದ್ದೀವಿ. ಈ ವರ್ಷ ರಾಜಕಾಲುವೆ ಕ್ಲೀನಿಂಗ್, ತಡೆಗೋಡೆ ನಿರ್ವಹಣೆ ಹೆಸರಲ್ಲಿ ಪಾಲಿಕೆ ವಿಶ್ವ ಬ್ಯಾಂಕ್ಗೆ 2,000 ಕೋಟಿ ಸಾಲ ಕೇಳಿತ್ತು. ಇದೀಗ ಸಾಲ ಅನುಮೋದನೆ ಆಗಿದ್ದು 1,600 ಕೋಟಿ ಸಾಲ ನೀಡಲು ವಿಶ್ವ ಬ್ಯಾಂಕ್ ಒಪ್ಪಿಕೊಂಡಿದೆ. ಇದಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕಳೆದ 8-10 ವರ್ಷಗಳಿಂದ ಸಾಲ ತಗೊಳ್ತಾನೆ ಇದ್ದಾರೆ. ಆ ಸಾಲ ರೂಪದಲ್ಲಿ ಯಾವ ರಾಜಕಾಲುವೆ ತೆರವು ಮಾಡಿದ್ದಾರೆ ಅನ್ನುವಂಥದ್ದು ಇವ್ರು ಲೆಕ್ಕ ಕೊಡಬೇಕಷ್ಟೇ ವಿನಃ ಬೇರೆ ಇನ್ನೇನಲ್ಲ. ನೋಡಿ, ಪ್ರತಿ ವರ್ಷನೂ ಬಜೆಟಲ್ಲೂ ಸಹ ರಾಜಕಾಲುವೆ ತೆರವು ಮಾಡೋದು, ರಾಜಕಾಲುವೆ ನಿರ್ವಹಣೆ ಮಾಡೋದು, ತಡೆಗೋಡೆ ಕಟ್ಟುವಂಥದ್ದು, ಹೂಳೆತ್ತುವಂಥದ್ದು, ಯಾರ್ಯಾರು ಒತ್ತುವರಿಯಾಗಿದೆ ತೆರವು ಮಾಡಿಸ್ತೀವಿ ಅನ್ನುವಂಥ ಕೆಲಸವನ್ನ ಪ್ರತಿ ವರ್ಷ ಬಜೆಟಲ್ಲೂ ಸಹ ಮಾಡ್ತಾನೆ ಇದ್ದಾರೆ. ಪ್ರತಿ ಬಜೆಟಲ್ಲಿ ನಮಗೆಲ್ಲ ಹೇಳ್ತಾನೆ ಇದ್ದಾರೆ. ಇಡೀ ಬೆಂಗಳೂರಿನ ಜನತೆಗೆ ಗುಲಾಬಿ ಹೂವನ್ನ ಕಿವಿಗೆ ಮುಡಿಸ್ತಾನೆ ಇದ್ದಾರೆ. ಸುಮಾರು 800 ಕಿಲೋಮೀಟರ್ ಉದ್ದದ ರಾಜಕಾಲುವೆ ಜಾಲದ ಪೈಕಿ 200 ಕಡೆಗಳಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಆದರೆ ಎಲ್ಲೂ ಕೂಡ ಪಾಲಿಕೆ ಹೂಳೆತ್ತುವ ಕೆಲಸ ಮಾಡಿಲ್ಲ. ಪಾಲಿಕೆಯ ಹುಸಿ ಕೆಲಸಗಳಿಂದ ನಗರ ಪ್ರವಾಹದಲ್ಲಿ ತೇಲುವಂತಾಗಿದೆ. ರಾಜಕಾಲುವೆ ನಿರ್ವಹಣೆಗೆ ವಿಶ್ವ ಬ್ಯಾಂಕಿಂದ 1,600 ಕೋಟಿ ಸಾಲ ಪಡೆದಿರುವಂತಹ ಬಿಬಿಎಂಪಿ ಮುಂದೇನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಜಗತ್ತನ್ನ ಬಿಟ್ಟು ಬಿಡದೆ ಕಾಡಿದ್ದ ಕೊರೋನಾ ಮತ್ತೆ ಆರ್ಭಟ ಮುಂದುವರಿಸುವ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆ ಅಲರ್ಟ್ ಆಗಿರುವಂತಹ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಕೊರೋನಾ ಒಂದು ಕಾಲದಲ್ಲಿ ಇಡೀ ಜಗತ್ತಿಗೆ ಆತಂಕ ಹುಟ್ಟಿಸಿದ್ದ ವೈರಸ್ ಮನೆ ಬಿಟ್ಟು ಹೊರಬಾರದಂತೆ ಮಾಡಿಟ್ಟಿತ್ತು. ಡ್ರ್ಯಾಗನ್ ರಾಷ್ಟ್ರದಿಂದ ಬಂದು ಕ್ಷಣಕ್ಕೂ ಭಯ ಹುಟ್ಟಿಸಿತ್ತು. ಇದೀಗ ಮತ್ತೆ ಕೊರೋನಾ ಮಹಾಮಾರಿ ಸೈಲೆಂಟ್ ಆಗಿಯೇ ಅಬ್ಬರಿಸುವುದಕ್ಕೆ ಶುರು ಮಾಡಿದೆ. ಹಲವು ದೇಶಗಳಲ್ಲಿ ಭಯ ಹುಟ್ಟಿಸಿರೋ ವೈರಸ್ ಭಾರತಕ್ಕೂ ಒಕ್ಕರಿಸ್ತಿದೆ. ದೇಶದಲ್ಲಿ 257 ಸಕ್ರಿಯ ಪ್ರಕರಣಗಳಿವೆ. ರಾಜ್ಯದಲ್ಲಿ ಮೇ ತಿಂಗಳಲ್ಲಿ 33 ಪ್ರಕರಣ ವರದಿಯಾಗಿದ್ದು 16 ಪ್ರಕರಣ ಸಕ್ರಿಯವಾಗಿವೆ. ಈ ತಿಂಗಳು ಅತಿ ಹೆಚ್ಚು ಕೇಸ್ ದಾಖಲಾಗಿದ್ದರಿಂದ ಆರೋಗ್ಯ ಇಲಾಖೆ ಎಚ್ಚರ ವಹಿಸಿದೆ. ಅಲ್ಲದೆ ಯಾರೂ ಆತಂಕ ಪಡೋ ಅಗತ್ಯವಿಲ್ಲ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಟೆಸ್ಟ್ ಏನಿಲ್ಲ, ಮಾನಿಟರ್ ಮಾಡ್ತಾ ಇದೀವಿ. ಆಸ್ ಆಫ್ ನೌ ಓನ್ಲಿ ಮಾನಿಟರಿಂಗ್ ಅಷ್ಟೇ. ಇನ್ನೇನು ಸದ್ಯಕ್ಕೆ ಟೆಸ್ಟಿಂಗು ಅದು ಇದೆಲ್ಲ ಮಾನಿಟರಿಂಗ್ ಇರ್ತದೆ. ಕೆಲವರು ಏನಾದ್ರು ಆ ಥರ ಇದ್ರೆ ಸದ್ಯಕ್ಕೆ ಏನೂ ಕೇಂದ್ರ ಸರ್ಕಾರದ ಅಡ್ವೈಸರಿ ಮತ್ತು ಇದು ಅದು ಏನು ಆ ಥರದ್ದು ಏನಿಲ್ಲ. ಅವರು ಕೂಡ ಜಸ್ಟ್ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಕೋವಿಡ್ ವೈರಾಣು ನೀವು ಅದು ನಮ್ಮ ಒಂದು ಇದರಲ್ಲಿ ಬಂದಾಗೋಗಿದೆ. ಅದೇನು ಹೋಗೋದಿಲ್ಲ. ಅದು ವೈರಸ್ ಇದ್ದೇ ಇರ್ತದೆ. ಅದೆಲ್ಲ ಒಂದು ಕಡೆ ಪಾಸಿಟಿವ್. ಯಾವುದೋ ಹೊಸ ವೈರಸ್ಸು, ಹೊಸ ಔಟ್ಬ್ರೇಕು ಅದೇನಾದರೆ ಅವಾಗ ನಾವು ನೋಡಬೇಕು. ರಾಜ್ಯದಲ್ಲಿನ ಸೋಂಕಿತರೆಲ್ಲರೂ ಮನೆಯಲ್ಲೇ ಐಸೋಲೇಟ್ ಆಗಿದ್ದಾರೆ. ಯಾರಿಗೂ ತೀವ್ರ ರೋಗ ಲಕ್ಷಣಗಳು ಇಲ್ಲ. ಹೀಗಾಗಿ ಅನಗತ್ಯ ಆತಂಕ ಬೇಡ. ಆದರೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವುದು ಉತ್ತಮ ಅಂತಾರೆ. ಕೋವಿಡ್ ಒಂದು ಸ್ಟ್ರೈನು ಇದೆ, ಅದೆಲ್ಲ ಅಮೆರಿಕಲ್ಲಿ ಪತ್ತೆ ಆಗಿತ್ತು, ಎಲ್ಲ ದೇಶದಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಪತ್ತೆ ಆಗಿದೆ ಅಂತ. ಡಿಸ್ಟೆನ್ಸ್ ಮೇಂಟೆನೆನ್ಸ್ ಫಸ್ಟ್. ಈ ಬಸ್ಸು, ಮೆಟ್ರೋ, ಆಮೇಲೆ ಜಾತ್ರೆಗಳು, ಈ ಬೇಸಿಗೆ ಆದ ತಕ್ಷಣ ಎಲ್ಲ ಊರಲ್ಲಿ ಊರ ಹಬ್ಬಗಳು, ಜಾತ್ರೆಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಪ್ರತಿಯೊಬ್ಬರು ಹೇಳ್ತೀನಿ, ಆ ರೀತಿ ಇದ್ರೆ ನಿಮ್ಮ ವೈಯಕ್ತಿಕ ಸುರಕ್ಷತೆಗೆ ದಯವಿಟ್ಟು ಮಾಸ್ಕ್ ಅನ್ನ ಧರಿಸಬೇಕು. ಸಾಮಾಜಿಕ ಅಂತರ ಕಾಪಾಡಬೇಕು. ಆಮೇಲೆ ಶುಭ್ರತೆ ಏನಂದ್ರೆ ಸ್ಯಾನಿಟೈಸೇಷನ್, ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡಬೇಕು. ಒಟ್ನಲ್ಲಿ ವಿದೇಶಗಳಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಳ್ಳುತ್ತಿದ್ದು ಜನರು ಎಚ್ಚರಿಕೆಯಿಂದ ಇರಬೇಕಿದೆ. ಹಂಸಶ್ಯಾಮಲಾ, ನ್ಯೂಸ್ 18, ಬೆಂಗಳೂರು.